ಜೇವರ್ಗಿ ಕಂದಾಯ ಇಲಾಖೆ ಸಿಬ್ಬಂದಿ ಸಾಮಾಜಿಕ ಜಾಲತಾಣದ ಆಡಿಯೋ ವೈರಲ್ ಬೆನ್ನಲ್ಲೇ ಜೇವರ್ಗಿ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಸ್ಪಷ್ಟನೆ ನೀಡಿದ್ದಾರೆ. ಜೇವರ್ಗಿ ತಾಲೂಕಿನ ಕಲಬುರಗಿ ಜಿಲ್ಲೆಯ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಅವರು ಸಭೆಯಲ್ಲೇ ಸಿಬ್ಬಂದಿ ಬಳಿ ಹಣ ಕೇಳಿದರು ಎನ್ನಲಾದ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಈ ಕುರಿತಾಗಿ 6 ತಿಂಗಳ ಹಿಂದೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದಿದ್ದ ಕಾರ್ಯಕ್ರಮ ಅವ್ಯವಸ್ಥೆ ಬಗ್ಗೆ ಸಿಬ್ಬಂದಿ ಜೊತೆ ಚರ್ಚೆ ಮಾಡಿರುವ ಹೊರತು ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ. ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಪ್ರತಿಕ್ರಿಯೆ ನೀಡಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಶರಣು ನಾಟಿಕಾರ್ ಇವರು ವರ್ಗಾವಣೆಗೊಂಡ ಬೆನ್ನಲ್ಲೇ ನನ್ನ ಮೇಲೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನನಗೆ ಟೀಕಿಸುವ ಪೋಸ್ಟ್ ಹಾಕಿಸ್ತಾ ಇದ್ದ. ಹಲವಾರು ಬಾರಿ ತನ್ನ ಮೊಬೈಲ್ನಲ್ಲಿ ನನಗೆ ನಿಂದಿಸುವ ಪೋಸ್ಟ್ ಹಾಕ್ತಾ ಇದ್ದ. ಅವನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿತ್ತು, ಆದರೆ ಅವನ ವಿಷಯಗಳನ್ನು ನಾನು ಎತ್ತಿ ಹಿಡಿದಿಲ್ಲ ಅಂತ ಸ್ಪಷ್ಟೀಕರಣ ನೀಡಿದ್ದಾರೆ. ವರದಿ ಶಂಕರಗೌಡ ಹಚ್ಚಡದ್. ಇಲ್ಲ, ಅದು ಏನಂತಂದ್ರೆ ನಾವು ಈಗ ಮಾತಾಡಿದಲ್ಲ, ಸುಮಾರು 6 ಮಂತ್ಸ್ ಬಿಫೋರ್ ನಾವು ಮಾತಾಡಿದ್ದೇವೆ. ಅದು ಯಾಕಂತಂದ್ರೆ ಒಂದು ಇನ್ಸಿಡೆಂಟ್ ಆಗಿತ್ತು. ಎಲ್ಲಿ ನಾವು ಕನ್ನಡ ಭವನದಲ್ಲಿ ಮಾಡ್ತಾ ಇದ್ದೇವೆ ಜಯಂತಿಗಳು, ಪ್ರತಿ ಜಯಂತಿ. ಹಾಗಾಗಿ ಅಲ್ಲಿ ಏನಾಗಿತ್ತು ಅಂದ್ರೆ ಅಸ್ತವ್ಯಸ್ತ ಆಗಿತ್ತು. ಅವ್ರ ಸಮಾಜದವರು ಏನಂತಂದ್ರೆ ಪ್ರತಿಭಟನೆ ಅದೇನು ಮಾಡಿದ್ರು, ನೀರಿನ ವ್ಯವಸ್ಥೆ ಆಗಿಲ್ಲ ಹಂಗೆ ಅಂತೇಳಿ. ಅದಕ್ಕೆ ಅವಾಗ ಬಂದು ನಾನು ಅವ್ರಿಗೆ ಹೇಳಿ ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ನೋಡಿ, ಕಂದಾಯ ಇಲಾಖೆ ವ್ಯವಸ್ಥೆ ಮಾಡಬೇಕು, ಮತ್ತೆ ಮಾಡಬೇಕು, ಬೇರೆ ಬೇರೆ ತಾಲೂಕುಗಳು ವರ್ಷಿಸ್ತೀವಿ, ಹೀಗಾಗಿ ಜಯಂತಿಗಳದ್ದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ವಿ. ಯಾಕಂತಂದ್ರೆ ನಮ್ಮ ಜಯಂತಿನೇ ನಾವು ಮಾಡ್ಬೇಕಾಗುತ್ತಲ್ಲ. ಈಗ ಪಬ್ಲಿಕ್ ಪೀಸ್ ಮೀಟಿಂಗ್ ಮಾಡಿರ್ತೀವಿ, ಈಗ ಮಾಡ್ಬೇಕಾಗೋದ್ರಿಂದ ನಾವೇನಾದ್ರೂ ಜಯಂತಿಗಳು ಮಾಡ್ತೀವಿ. ಈಗ ತಹಸೀಲ್ದಾರ್ ಅಂತ ಮಾಡೋಕ್ಕಾಗಲ್ಲ. ಏನಂತ ಒಬ್ಬೊಬ್ರಿಗೆ ಒಂದೊಂದು ವರ್ಷ ಇರ್ತೀವಿ. ಬಟ್ ಏನಪ್ಪ ಅಂದ್ರೆ ಬಜೆಟ್ ಬಂತಂದ್ರೆ ನಾವು ಯಾರು ಟೆಂಟಿನವನಿಗೆ ಮ್ಯಾಕ್ಸಿಮಮ್ ಪೇಮೆಂಟ್ ಮಾಡ್ತೀವಿ, ಅವ ಏನೇನು ಯಾರ್ಯಾರು ತಂದಿರ್ತಾರೆ ಅಲ್ಲಿ ಪೇಮೆಂಟ್ ಮಾಡ್ತಾನೆ. ಅದು ವ್ಯವಸ್ಥೆ ಮಾಡೋದಕ್ಕೋಸ್ಕರ ಅಲ್ಲಿ ಅಸ್ತವ್ಯಸ್ತ ಆಗಿತ್ತು. ಹೀಗಾಗಿ ನಾನು ಬಂದು ತೊಗೊಂಡಿದ್ದೆ. ಈಗಲ್ಲ, ಸುಮಾರು ಒಂದು 6 ಮಂತ್ಸ್ ಬಿಫೋರ್ ಆಗಿದ್ದ ಆಡಿಯೋ ಇದು ಮಾಡಿದ್ದು ಯಾರು ಅಂತಂದರೆ ನಾಟಿಕಾರಿ ಶರಣು ಅಂತೇಳಿ BA ಇದ್ದ ನಮ್ಮಲ್ಲಿ. ಸುಮಾರು 3 ತಿಂಗಳದ್ದು ಹಿಂದುಗಡೆ ಸಸ್ಪೆಂಡ್ ಆಗಿದ್ದ. ಅವನು ಈ ಆಡಿಯೋನ ಸ್ವತಃ ಅವನು ಕೂಡ ಮೀಟಿಂಗ್ದಲ್ಲಿ ಕುಂತೆ ನಾವು ಮೀಟಿಂಗ್ದಾಗ ಚರ್ಚೆ ಮಾಡಿದ್ವಿ. ಹೌದು, ಯಾವುದಾದ್ರೂ ಅಮೌಂಟಿಗೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ರೆ ಮೀಟಿಂಗ್ದಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇತ್ತು. ಅದರಲ್ಲಂತೂ ಇಲ್ಲೇ ಇಲ್ಲ. ಬಟ್ ಅವನು ಸಸ್ಪೆಂಡ್ ಆಗಿದ್ದಾನೆ. ಅವನು ಯಾಕಪ್ಪ ಈ ರೀತಿ ಮಾಡ್ತಾನೆ? ಅವನು ನಮ್ಮ ಆಫೀಸಲ್ಲಿ ಇಲ್ಲೀಗಲ್ ಮಾಡ್ತಾ ಇದ್ದ, ಇಲ್ಲೀಗಲ್ ಚಟುವಟಿಕೆ, ಅನೈತಿಕ ಸಂಬಂಧ. ಅದನ್ನು ನಾನು ಕಡಿವಾಡ ಆಗೋದಕ್ಕೆ ಒಬ್ಬ ಮುಖ್ಯಾಧಿಕಾರಿ, ಈ ಕಚೇರಿ ಮುಖ್ಯಾಧಿಕಾರಿ ಆಗಿ ನಾನು ತಡೆದಿದ್ದೀನಿ. ಆ ಕಾರಣಕ್ಕಾಗಿ ಅವನು ಸೇಡ್ ತೀರಿಸ್ಕೊಳ್ಳೋಗೋಸ್ಕರನೇ ಅವನು ಭಾಳ ವರ್ಷ ಈ ಆಡಿಯೋನ ಅವತ್ತು ಯಾವತ್ತು ಸಸ್ಪೆಂಡ್ ಆಗ್ಯಾನ ಅವತ್ತಿನ ದಿವಸ ಎಲ್ಲರಿಗೂ ಹೋರಾಟಗಾರರಿಗೆ ಹಾಕ್ಯಾನ, ಎಲ್ಲ ಪಬ್ಲಿಕ್ಗೆ ಎಲ್ಲ ಫೇಸ್ಬುಕ್ದಾಗ ಬಿಟ್ಟಾನ. ಅಲ್ಲೇನಾಗಿಲ್ಲ. ಅಷ್ಟೇ ಅಲ್ಲದೆ ಸಮಾಜದ ಮುಖಂಡರಿಗೆ ಏನು ಮಾಡಿಬಿಟ್ಟಾನ, ನಾವು ಪೋಸ್ಟಿಂಗ್ ಬಂದಿಲ್ಲ ಅಂತ ಕೂಡ ಮಾಡಿಬಿಟ್ಟಾನ. ಇದು ಮಾಡಿ 7 ತಿಂಗಳಾಯ್ತಲ್ಲ, 7 ತಿಂಗಳದಾಗ ಯಾಕೆ ಕೊಡಲಿಲ್ಲ? ಈಗ ನಾನೇನಾದರೂ ಅಮೌಂಟ್ ಡಿಮ್ಯಾಂಡ್ ಇಟ್ಟರೆ ಎಲ್ಲರಿಗೂ ಡಿಸ್ಕಷನ್ ಮಾಡಿ ಅಮೌಂಟಿಗೆ ಡಿಮ್ಯಾಂಡ್ ಇಟ್ಟಿದ್ನಪ್ಪ ಅಂದರೆ ಎಲ್ಲರೂ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಹೌದಿಲ್ಲ? ಯಾವಾಗ ನಾನು ಕೇಳಿ ಇವತ್ತ ಎಲ್ಲ ಕೇಳ್ಕೊಳ್ಳೋಕೆ ಕೊಡಕತ್ತೀನಿ. ಅವಾಗ ನಮ್ಮ DC ಮೇಡಮ್ರಂತೂ ಡೈಲಿ ಕಂಟಿನ್ಯೂ ಮೀಟಿಂಗ್ ತಕ್ಕೋತಾರೆ, ಎಲ್ಲರಿಗೂ ಮುಕ್ತವಾಗಿ ಇರ್ತಾರೆ. ಹೌದಿಲ್ಲ? ಬಟ್ ವರ್ಕ್ ನಾವು ಮಾಡಿಸ್ತಾ ಇದೀವಿ. ಅವರಿಗೆ ವರ್ಕ್ ಮಾಡಿಸ್ತಂದ್ರೆ ಯಾರಿಗೂ ಕಂಪ್ಲೇಂಟ್ ಇಲ್ಲ, ಅವ್ನು ಒಬ್ಬಂದೇ ಹೋಗಿ ಸಸ್ಪೆಂಡ್ ಆದ್ಮೇಲೆ ಯಾಕೆ ಮಾಡಬೇಕು ಕಂಪ್ಲೇಂಟ್ ಅನ್ನೋದು ನಂದು. ಸರ್, ಅಲ್ಲಿ ಆಡಿಯೋದಲ್ಲಿ 50,000 ರೂಪಾಯಿ ನಾ ಕೊಟ್ಟಿದ್ದೀನಿ, ಯಾರು RICಗೆ ಕೊಟ್ಟಿಲ್ಲ, ಆ ಥರ ನಾ ಕಾಂಟ್ರಿಬ್ಯೂಷನ್ ಆ ಥರ ಮಾತಾಡಿದ್ದು ನನಗೆ ಹೇಳಿದ್ದು ಅವನಲ್ಲದು. ಅವನು RI ನೆಲಗಿ RI ಆಂದೋಲನ ಅವ್ರು ಹೇಳಿದ್ದು. ಅದು ಪೂರಾ ಚರ್ಚೆ ಮಾಡಿದ್ದು ಅವ್ನು ಬಿಟ್ಟಿಲ್ಲ. ಪೂರಾ ಚರ್ಚೆ ಮಾಡಿದ್ದು ಅಲ್ಲಿ ನೀರಿನ ಅಸ್ತವ್ಯಸ್ತ ಆಗಿದ್ದು, ಪಬ್ಲಿಕ್ ಸ್ಟ್ರೈಕ್ ಮಾಡಿದ್ದು, ನಾವು ಅದನ್ನು ಬಗೆಹರಿಸೋರು ಬಂದಿದ್ದು ಮಾಡಿಲ್ಲ. ಅವನಿಗೆ ಏನು ಬೇಕು ಅಷ್ಟೇ ಬಿಟ್ಟ. ಅವನೇ ಮಾತಾಡಿದ್ದು ಬಿಟ್ಟಿಲ್ಲ. ಅವನು ಇಲ್ಲಿ ವಿಡಿಯೋದಾಗ ಇಟ್ಕೊಂಡು ಅವನೇ ಮಾತಾಡ್ತಾನೆ, ನಾ ಕೂಡ ಅಂದಿನ ಅವನಿಗೆ. ಅದಕ್ಕೆ ಇದು ಎಲ್ಲರ ಬಲ್ಲಿ ಇದೆ, ಅದು ಫುಲ್ ವಿಡಿಯೋ ಆಡಿಯೋ ಎಲ್ಲರ ಬಲ್ಲಿ ಇದೆ. ನನಗೆ ಗೊತ್ತು. ಅಲ್ಲಿ RI ಏನಂದ್ರೆ ಈಗ ವರ್ಷಕ್ಕೆ ಏನಪ್ಪ ಅಂದ್ರೆ ಒಂದು ಜಯಂತಿ ಬಂದಿರ್ತದೆ. ಜಯಂತಿ ಬರೋಣ ನಮ್ಗೆ ಬರೋದು 20,000. ಅದು ಯಾವಾಗೋ ಬರ್ತದೆ. ನಾವು ಟೆಂಟಿನವರಿಗೆ ಅರೇಂಜ್ಮೆಂಟ್ ಮಾಡಿ ಹೇಳ್ತೀವಿ. ಅದನ್ನ ಅವರೆಲ್ಲ ಉದ್ರಿ ಹೇಳ್ತಿರ್ತಾರೆ. ಬಂದಾಗ ನಾವೇನು ಮಾಡ್ತೀವಪ್ಪ, ಅದು ಪೇಮೆಂಟ್ ನಾವು ಟೆಂಟಿನವ್ರಿಗೆ ಮಾಡ್ತೀವಿ. ಅದೇನು ಕ್ಯಾಶ್ ತಂದು ಕೊಟ್ಟಿರ್ತಾರೆ, ಅವ್ರಿಗೆ ಕೊಟ್ಟು ಅದು ಮಾಡ್ಕೊಂಡಿರ್ತಾರೆ. ಅವರು ಅದನ್ನ ಇನ್ನೂ ಬಂದಿಲ್ಲ ನನಗೆ ಅಂತ ಹೇಳ್ದವ. ಅದಿಲ್ಲ, ಹಿಂಗೆ ಬಂದೇ ಇಲ್ಲ, ನಮ್ಗೆ ಇನ್ನೂ ತನಕ ಕೊಟ್ಟಿಲ್ಲ ಅಂತ. ನಾವು ಹೋದಾಗಷ್ಟು ಜಯಂತಿ ಮಾಡಿದ್ದು ಇನ್ನೂ ತನಕ ಬಂದಿಲ್ಲ. ಈಗ ಬಂದಾಗ ಅವ್ರಿಗೆ ಪೇಮೆಂಟ್ ಮಾಡ್ತಿರ್ತಾರೆ. ಜಯಂತಿಗಳಿಗೋಸ್ಕರ ಹಣ ಕೇಳಿದ್ದಾನು ನೀವಾಗಿ ತಾವೇ ಲಂಚ ಕೇಳಿದ್ದಾರೆ ಅಂತ ಹೇಳಿಕೆ ಆ ಥರ. ಅಲ್ಲ, ಈಗ ಅವ್ರು ನೋಡಿ ಖರ್ಚು ಮಾಡಿ ಅಂತಾರೆ, ನಾವು ನಮಗೆ ಪಟ್ಟಿನ ಅಂತ ಇಲ್ಲ. ಹೌದಿಲ್ಲ? ಈಗ ನನಗೆ
ಯಾರನ್ನ ಆರೋಪ ಮಾಡ್ಯಾನಲ್ಲ ಎಷ್ಟು ಅಮೌಂಟ್ ತಹಸೀಲ್ದಾರ್ ಕೊಡ್ತಾನೆ ಕೇಳಿ, ಹೋಗಿ ಎಷ್ಟು ಜಯಂತಿಗಳಿಗೆ ಅವ ಅಟೆಂಡ್ ಆಗ್ಯಾನ ಅಂತ ಕೇಳಿ. ಅವನಿರೋದು ನೆಲಗಿ ಜಯಂತಿಗೆ ನಾನು ಬಂದಿದ್ದು ಕಂಪಲ್ಸರಿ ಎಲ್ಲರೂ ವಿಯಗಳು ಆ ನಾಡ ಕಚೇರಿಗೆ ಹೋಗಿ ಜಯಂತಿ ಆಚರಣೆ ಮಾಡ್ಬೇಕಂತ ಆರ್ಡರ್ ಮಾಡಿ ನಾನು ಜೀತಸ್ಕೊಳಕತ್ತೀನಿ, ಇವರು ಜಯಂತಿ ಆಚರಣೆ ಮಾಡಕೊಂಡ್ರೆ. ಇಲ್ಲ ಸುಮಾರು ನೀವು 6 ಮಂತ್ ಬ್ಯಾಕ್ ಆಗಿದೆ ಅಂತ ಕೇಳಿ. Yes, 6 ಆ 6 ಮಂತ್ ಬ್ಯಾಕ್ ಆಗಿರೋ ಪ್ರಕರಣ ಈಗ ಯಾಕೆ ಮಾಧ್ಯಮದಲ್ಲಿ ಬಂತು? ಅದನ್ನೇ ಗೊತ್ತಿಲ್ಲ. ಇದು ಸಿನಿಮಾದವರಿಗೇನೆ ಫಸ್ಟ್ ಡೇ ಸಸ್ಪೆಂಡ್ ಆದಾಗ ಎಲ್ಲ ಕಡೆ ವೈರಲ್ ಮಾಡಿ ಹೌದಿಲ್ಲ. ಅವಾಗ ಆಗ್ಲಾರ್ದು ಇವು ಒಟ್ಟ ಫಸ್ಟ್ ನಮ್ಮ ಸಮಾಜ ನಾನು ಮಾತಾಡ್ತೀನಿ ಕಾಮನ್, ನಾನು ನನ್ನ ಫ್ರೆಂಡ್ ಮಾತಾಡ್ತಿರ್ತೀನಿ. ಅವಾಗ ಹೇಳೋದು ಏನಪ್ಪ ನಾ ಹಿಂಗ್ ಬಂದೆ ಪೋಸ್ಟ್ ಹಿಂಗ್ ಬಂದೆ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಇಟ್ಕೊಂಡು ನಮ್ಮ ಸಮಾಜದವ್ರಿಗೆ ನಮ್ಮ ಸಮಾಜದಲ್ಲಿ ಕೇರ್ ಮಾಡಿಲ್ಲ ಅವನಿಗೆ. ಹೌದಿಲ್ಲ, ಯಾಕಂದ್ರೆ ಇವ್ನ ಹ್ಯಾಬಿಟ್ ಹ್ಯಾಂಗಂತ ಗೊತ್ತಿರ್ತದ, ಸೈಕೋ. ಹೌದಿಲ್ಲ, ಅವ್ನ ಹ್ಯಾಬಿಟ್ ಹ್ಯಾಂಗಂತ ಗೊತ್ತಿದ್ದಕ್ಕಾಗಿ ಕೇರ್ ಮಾಡಿಲ್ಲ. ಮತ್ತೇನ್ ಮಾಡಿದ ವಿಯೋಗಳಿಗೆ ಬರ್ದು ಅವ್ನ ಸ್ಟೇಟಸ್ ನೋಡ್ಕೊಳ್ರಿ. ನಾನು ಸ್ಟೇಟಸ್ ಬೇಕಾದ್ರೆ ನಾವು ವಿಯೋಗಳಿಗೆ ಬೈದು ನಿದ್ದೆ ಮಾಡಕತ್ತಾರ, ಅವ ಹೇಳಿದ್ದನ್ನ ಬಾಲ ಮುದ್ರಿಸ್ಕೊಂಡು ತಿಂತಾರ. ವಿಯೋಗಳು ಬಂದು ನಾವು ಸಮರ್ಥ ವಿಯೋಗಳು ಅಂತ ಬರ್ತಾರೆ. ಅಂದ್ರೆ ನೀವು ಮಾಡ್ರಿ ಅಂತ ಪ್ರವೋಕ್ ಮಾಡಕತ್ತಿದ್ವಿ. ನಾವು ನಮ್ಮಷ್ಟೇ ನಾವು ಕೆಲಸ ಮಾಡ್ತೇವೆ, ಅವ ಏನ್ ಮಾಡ್ತಿರ್ತಾನ ಮಾಡಿ ಅವಂದೇನು ಒಟ್ಟ ಆ ಅನೈತಿಕ ಸಂಬಂಧಕ್ಕೋಸ್ಕರ ನನಗೆ ಒಂದು ಡೌನ್ ಮಾಡ್ಯಾನ, ನನಗೆ ಅವಮಾನ ಮಾಡಿ. ಯಾಕಂದ್ರೆ ಅವನು ಈ ತಾಲೂಕದವನೇ, ಇದೇ ತಾಲೂಕದವನೇ. ಅವನು ಬಂದು ತಹಸೀಲ್ದಾರ್ಗೆ ಎಲ್ಲರಿಗೆ ಅವನು ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸಿದಾನೆ. ಬಟ್ ನಾನು ಇರೋದ್ರಿಂದ ಅವನಿಗೆ ಅದು ನಡೆದಿಲ್ಲ. ಅವನಿಗೆ ಈ ಆಡಿಯೋ ಇಟ್ಕೊಂಡೇ ನಮ್ಮ ಸಿಬ್ಬಂದಿಗೆ ಹೇಳ್ತಿದ್ದಾರೆ, ನನಗೆ ಟಚ್ ಮಾಡಿದಂದ್ರೆ ಸಾಹೇಬರಿಗೆ ತಲೆ ತೆಗ್ಸಕ್ ಮಾಡ್ತೀನಿ ಅಂತ ನಮ್ಮ ಸಿಬ್ಬಂದಿ ಎಲ್ಲರಿಗೂ ಹೇಳ್ತಾನೆ. ಯಾಕಂದ್ರೆ ನಿಮ್ಮ ಸಿಬ್ಬಂದಿ ಕೇಳ್ತಾನೆ. ಹೌದಾ, ಇದೇ ಒಂದು ಆಡಿಯೋಕ್ಕಾಗಿ ಇರ್ಬೋದು ಅವನು. ಅದು ಎಲ್ಲ ಇಷ್ಟೊಂದು ತಮ್ಮ ಒಬ್ಬ ಆಡಿಯೋ ಆಗಲಿ ಮತ್ತು ಈ ಥರ ಏನೋ ಒಂದು ಸೋಷಿಯಲ್ ಮೀಡಿಯಾದಾಗ ತಮ್ಮ ಹೆಸರು ಹಾಕೊಂಡು ಏನೋ ಒಂದು ಚಾಟಿಂಗ್ ಮಾಡಿ ಏನೇನು ಹಾಕಿರೋದು. ಆದರೆ ಇದಕ್ಕೆ ಪೂರ್ವವಾಗಿ ನೀವು ಏನಾದರೂ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ, ಏನೋ ಒಂದು ಕ್ರಮ ತಗೋಬೇಕಿತ್ತಲ್ಲ ಅಂತ. ತಾಲೂಕಾ ದಂಡಾಧಿಕಾರಿ ನಮ್ಮ ಜವಾಬ್ದಾರಿ ಏನಂತಂದ್ರೆ ಎಲ್ಲ ಇಲಾಖೆ ಸಂಬಂಧಪಟ್ಟ ತಮ್ಮ ದೊಡ್ಡವರು ಇದ್ದೀರಿ. ಯಾಕಂತಂದ್ರೆ ನಿಮ್ಮ ಮೇಲೆ ಒಬ್ಬ ವ್ಯಕ್ತಿಗೆ ಒಬ್ಬ ಸಿಬ್ಬಂದಿ ನಿಮ್ಮ ಕೈ ಸಿಬ್ಬಂದಿ ಈ ತರ ನಿಮ್ಮ ಮೇಲೆ ಆರೋಪ ಮಾಡ್ತಾನ ಇಲ್ಲ ಸನ್ನದಂತ ಇದಕ್ಕೆ ನೀವು ಬರೆದು ಕೊಟ್ಟಿನಿ. ಅವ್ನು ಮಾಡಿದಂತ ಎಲ್ಲ ಚಾಟಿಂಗ್ ಅಸಮರ್ಥ ಅಧಿಕಾರಿ ಅಂತ ಟಿಮ್ ಬರ್ದಿಟ್ಟಾನ, ಯಾವುದೋ ಇದ್ರ ಪ್ರಕಾರ ಅಂತ ಟಿಮ್ ಬರ್ದಿಟ್ಟಾನ. ಅವು ಎಲ್ಲಾನೇ ಏನಪ್ಪ ಅಂತಂದ್ರೆ ಬರೆದಿಟ್ಟಿದ್ದನ್ನ ನಾವು ಮೇಡಮ್ ಅವ್ರ ಗಮನಕ್ಕೂ ತಂದಿದ್ದೀವಿ. ಅದ್ರ ಮೇಲೆ ಅವ್ರ ಆ್ಯಕ್ಷನ್ ಮಾಡಿದ್ದಾರೆ. ಈಗ ಅವ್ನು ಪದೇ ಸೈಕೋಗಿ ಮಾಡಕತ್ರ ಅವ್ನಿಂದ ಯಾಕೆ ಬಂದಿರ್ಬೇಕೆಲ್ಲ ಕೆಲಸ ಬಿಟ್ಟಿದ್ವಿ. ಹೌದಿಲ್ಲ, ಈಗ ನಾವು ವರದಿನ ಸಲ್ಲಿಸ್ಬೇಕು, ವರದಿ ಸಲ್ಲಿಸಿದ್ದೀವಿ. ಅವನು ಕಟ್ಟಿದ ಎಲ್ಲನೇ ವರದಿ ಹಣಕ್ಕಾಗಿ ಕಿರುಕುಳ ಕೊಟ್ಟಿದಾರ ಅಂತ. ಆದ್ರೆ ನೀವು ವೈಯಕ್ತಿಕವಾಗಿ ಅವನಿಗೆ ಅವನ ಹತ್ರ ಏನೋ ಹಣಕ್ಕೆ ಇಲ್ಲ, ಅವನ ಹತ್ರ ಅಲ್ಲ, ಯಾರ ಹತ್ರನೂ ಇಲ್ಲ. ಬೇಕಾದ್ರೆ ನೀವು ಇನ್ನೇನು ಸರ್ ಇನ್ನೊಂದು ಸ್ಪಷ್ಟವಾಗಿ ಕಾಣುತ್ತದೆ. ವೈಯಕ್ತಿಕ ಅವನಿಗೆ ಫೋನ್ ಮಾತಾಡೋದಾಗಿರ್ಬೋದು, ಅದೇನಿಲ್ಲ. ಚರ್ಚೆ ಮಾಡಿ ಕಾನೂನು ಎಲ್ಲರಿದ್ರು. ಆದ್ರೆ ನಮ್ಮ ಸ್ಟಾಪ್ ಅದು ಅಂದ್ರೆ ಯಾಕಂದ್ರೆ ನೀರ್ ಸಹಿತ ಇರಲಿಲ್ಲ ನಮ್ಮ ಬಳಿ. ನೀರಿಲ್ಲ ಕೂಡ ನೀರು ತೋರ್ಬಾರಪ್ಪ ಅಂತಂದೆವು. ಇಲ್ಲ ಸರ್ 2 ದಿವಸ ಆಯ್ತು ನೀರಿಲ್ಲ ಅಂತಂದ್ರೆ, ಯಾಕೆ ನೀರಿಲ್ಲ ಅಂದ್ರೆ ಇಲ್ಲ ತಂದಿಲ್ಲ ಅಂದ್ರೆ ಅವಾಗ ಯಾಕಪ್ಪ ತಂದಿಲ್ಲ ಅಂತ ಚರ್ಚೆ ಸ್ಟಾರ್ಟ್ ಆಯ್ತದ್ದು. ವಿ ಸಿ ಸೌಂಡ್ ಕೇಳಿಸ್ತಾ ಇದೆ ನೋಡಿ. ಯಾಕೆ ತಂದಿಲ್ಲ ಅಂದ್ರೆ ಇಲ್ಲ ಸರ್ ಹಿಂಗಾಯ್ತು ಅಂದ್ರೆ ಅವಾಗ ಏನ್ ಮಾರ ಅಂತ ಚರ್ಚೆ ಸ್ಟಾರ್ಟ್ ಆಯ್ತು. ಅದೆಲ್ಲ ಬಿಟ್ಟಿಲ್ಲ ಅವರು. ಈಗ ಅವನು ಮೊಬೈಲ್ ಅವನು ಬರ್ಕೊತಿದ್ದಾನೆ, ಆ ಇದ್ರಾಗೆಲ್ಲ ಬರ್ಕೊತಿದ್ದಾನೆ ನನ್ನ ಸ್ಟೇಟಸ್. ನೀವು ಅವನಿಗೆ ಸಸ್ಪೆಂಡ್ ಮಾಡಿ ಈಗ ಏನ್ ಮಾಡ್ಬೇಕು, ಅಪಪ್ರಚಾರ ಬರೀ ಇದ್ರಾಗೆಲ್ಲ ಅವನ ವೈಯಕ್ತಿಕ ನೀವು DP-ಗಳು ನೋಡ್ತಾ ಇರಿ, ಅವನ ಸ್ಟೇಟಸ್ ನೋಡ್ತಾ ಇರಿ. ನನ್ನ ಬಗ್ಗೆ ಬಿಟ್ಟು ಬೇರೆ ಯಾರ ಬಗ್ಗೆ ಇರಲ್ಲ ಅಂತ. ಹೌದಾ, ಯಾಕಂದ್ರೆ ಮೊದಲಿಂದ ಅವನ ಹ್ಯಾಬಿಟ್ ಹಂಗೆ ಅಲ್ಲ, ತಹಸೀಲ್ದಾರ್ಗಳಿಗೆ ಎದುರಿಸಿ ಮಾಡೋದು. ಬಟ್ ನಾನು ಹೆದರ್ಲ ಕಾರಣಕ್ಕೆ ಅಪಪ್ರಚಾರ ಸ್ಟಾರ್ಟ್ ಮಾಡಿದೆ. ಇಲ್ಲಪ್ಪ, ಈಗ ನಾನು ಮಾತಾಡೇ 6 ಮಂತ್ಸ್ ಆಯ್ತು. ಈಗ ನಮ್ಮ ಸಿಬ್ಬಂದಿ ಎಲ್ಲರೂ ಇದ್ರಲ್ಲ, 6 ಮಂತ್ ಇದ್ದದ್ದು ಅವಾಗ ಅವನು ಇದ್ದಾನೆ ಪ್ರೆಸೆಂಟ್. ಅವಾಗ ಯಾಕೆ ಮಾಡಲಿಲ್ಲ ರಿಪೋರ್ಟು? ಅವನು ನಾನು ಮನೇಲಿ ಅಂತ ಗೊತ್ತಿದ್ದೆ. ಇವರೇ ಏನು ಹೇಳ್ತಾ ಇದ್ರು ಅಂದ್ರೆ, ಎಲ್ಲರೂ ಕೂತು ಸ್ಟ್ರೈಕ್ ಮಾಡಮ್, ಯಾರು ಕೆಲಸ ಮಾಡಬೇಡ್ರಿ, ಸ್ಟ್ರೈಕ್ ಮಾಡಮ್ ತಾವಾಗೆ ಬರ್ತಾರೆ DC. ಯಾಕಂದ್ರೆ ಇವ್ರಿಗೆ ಚೇಂಜ್ ಮಾಡ್ರಿ, ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋಣ ಅನ್ನೋ ಲೆಕ್ಕಕ್ಕೆ ಇವ್ರು ಕುಂತಿದ್ರು. ನಾವು ಯಾರಿಗೂ ಮಾಡಲ್ಲ, ಕೆಲಸ ಕೇಳಕತ್ತ. ನಿಮ್ಮ ವಿರುದ್ಧ ಎಲ್ಲ ಸಿಬ್ಬಂದಿಗಳಿಗೆ ಒಗ್ಗೂಡಿಸಿ ಎತ್ತಿ ಕಟ್ಟ ಕೆಲಸ ಅದನ್ನೇ ಮಾಡ್ತಾ ಇದ್ದಾನೆ. ನಮ್ಮ ಸಿಬ್ಬಂದಿ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ನು ಮತ್ತೆ ಲೋಕಲ್ ಅಂತೇಳಿ